ಗೋ ಬೇಗ ಅದೆಷ್ಟು ಅಂತ ಮಾಡಿ ಮುಗಿಸಿಬಿಡ್ರಿ ಅಂತ ಅಂದ್ರಂತೆ. ಮಹಾರಾಜರಿಗೆ ಹೇಳಿದ್ರೆ ಯಾರಿಗೆ ಹೇಳಿದ್ರೆ ಕೆಲಸ ಪೂರ ಮುಗಿಸಿದ್ರೆ ಅದು ಕೊಟ್ಬಿಡ್ತೇವೆ. ಮಹಾರಾಜರು ಅಂದ್ರಂತೆ, ನಿಮ್ಮ ಕಾಲದಲ್ಲೂ ನಡೆಯೋದೇ ಇದೆ, ನಿಮ್ಮ ಮಕ್ಕಳ ಕಾಲದಲ್ಲೂ ನಡೆಯೋದ, ನಿಮ್ಮ ಮೊಮ್ಮಕ್ಕಳ ಕಾಲದಲ್ಲೂ ನಡೆಯೋದೇ ದಾನ ಕೊಡೋದ. ಒಂದು ವೇಳೆ ನಿನಗೆ ಆ ಮಂದಿರದ ಕೆಲಸ ಮಾಡ್ಸಕ್ಕೆ ಅದರಿಂದ ನಿಮ್ಗೆ ದಾನ ಕೊಟ್ಟದ್ರಿಂದ ಒಂದು ವೇಳೆ ಸಾಲ ಆತಂದ್ರೆ ನಾ ತೀರಿಸ್ತೀನಿ ಹೋಗು ಅಂತಂದ. ಏನಂದ್ರಂತೆ, ಆ ಸಾಲನೆಲ್ಲ ನಾ ತೀರಿಸ್ತೀನಿ, ನೀ ಚಿಂತೆ ಮಾಡಬೇಡ ಹೋಗು ಅಂತಂದ್ರೆ ಕೆಲಸ. ಅದಕ್ಕಾಗಿ ದಾನ ಧರ್ಮದ ಮಹಿಮೆ ಬಹಳ ದೊಡ್ಡದಿದೆ, ಬಹಳ ಅಂದರೆ ಬಹಳನೇ ದೊಡ್ಡದಿದೆ. ಮೊದಲು ಒಂದು ಸರಿ ಹೇಳಿದ್ದೆ ನಿಮಗೆ, ಈಗ ಒಂದು ಸರಿ ಹೇಳ. ಒಂದು ಸಣ್ಣದೊಂದು ಕತೆ ಹೇಳೋಣ, ಕೇಳ್ತೀರಾ? ಇಲ್ಲ, ನಾಳೆಯಿಂದ ಬರೋದೇ ಇಲ್ಲ ಮರ. ಹೌದಾ? ಹಾಂ, ಇಲ್ಲಿ ನೋಡ್ರಿ, ಕತೆ ಅಂತ ಅಂದ್ರೆ ಆವಾಗ ಏನು ಮಾಡಿದ್ರು ಗೊತ್ತಾ? ಒಂದು ಊರಲ್ಲಿ ಎಲ್ಲ ಗಮನ ಇಟ್ಟು ಕೇಳ್ರಿ. ಏನು ನಾನು ಸರಿ ಏನು ಹೇಳಿದ್ರು ಗೊತ್ತಾ? ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತ ಅಂದೆ. ಅದರಲ್ಲಿ ಒಬ್ರು ಯುವಕಂದ್ರು, ಮಹಾರಾಜರಿಗೆ ನಮ್ಮ ಹತ್ರ ಅಷ್ಟೆಲ್ಲ ಆಗಲ್ಲ, 100 ಚೂರ ಆದರೆ ಬೇಕಾದ್ರೆ ಕೊಟ್ಟು ಕೇಳ್ತಿದ್ದವು, ನೀವು ಒಂದೇ ಸರಿ ಲಕ್ಷ್ಯ ಕೊಟ್ಟು ಕೇಳ್ರಿ ಅಂದ್ರೆ ನಮ್ಮ ಹತ್ರ ಆಗಂಗಿಲ್ಲ ಅಂತ. ಅದಕ್ಕಾಗಿ ನಾನು ಅದರ ಮೇಲೆ ಗಮನ ಇಟ್ಟು ಕೇಳ್ರಿ ಏನಂದೆ. ಮತ್ತಿನ್ನೇನು ಮಾಡ್ಬೇಕ್ರಿ, ಲಕ್ಷ್ಯ ಕೊಟ್ಟು ಕೇಳಿದ್ರೆ ಆಗಲ್ಲ ಅಂದ್ಬಿಟ್ರು. ಹಾಗೆ ಒಂದು ಊರಿನಲ್ಲಿ ದೊಡ್ಡ ಮಹಾನಗರ ಇತ್ತು. ಅಲ್ಲಿ ಮಹಾನ್ ಆಚಾರ್ಯ ಭಗವಂತರ ಬಹಳ ಹಿಂದಿನ ಕಾಲದಲ್ಲಿ ನಡೆದುದಂಥ ಒಂದು ಸತ್ಯ ಘಟನೆ ಇದು. ಅದು ಕಥೆಯ ರೂಪದಲ್ಲಿ ಬರ್ತದೆ. ಮುಂದೇನಾಗ್ತದ, ಒಂದು ಆಗಿ ಹೋದಂಥ ಒಂದು ಸುಸಂದರ್ಭಗಳಾಗಿರ್ಬೋದು ಅಥವಾ ಒಂದು ಕೆಟ್ಟ ಅವಗುಣಗಳ ಸಂದರ್ಭವಾಗಿರ್ಬೋದು, ಅದು ಮುಂದೆ ಹೋಗಿ ಕಥೆಯ ರೂಪದಲ್ಲಿ ಬರ್ತದೆ. ಏನಾರ ಬರ್ತದ, ಮುಂದೆ ಹೋಗಿ ಅದನ್ನು ಕಥೆಯ ರೂಪದಲ್ಲಿ ಬರ್ತದೆ. ಆವಾಗ ಆ ಊರು ನಗರದಲ್ಲಿ ಮಹಾನ್ ಆಚಾರ್ಯರು ತಮ್ಮ 100 ಜನ ಶ್ರಮಣರ ಜೊತೆಗೆ ಬಂದು ವರ್ಷ ಯೋಗ ಬಂದಿರ್ಬೋದು ಅಥವಾ ಹಾಗೆ ವಿರಾಜಮಾನರಾಗಿರ್ಬೋದು. ಆವಾಗ ಏನು ಮಾಡಿದ್ರು ಅಂತಂದ್ರೆ, ಅಲ್ಲಿ ಆ ಊರಿನಲ್ಲಿ ಒಬ್ಬರು ಬಹಳ ಅಗರ್ಭ ಶ್ರೀಮಂತ ಸಾಹುಕಾರರಿದ್ರಂತೆ, 1000 ಕೋಟಿ ಮಾಲಕ. ಆದರೆ ಅತೀ ಜುಪುಣ. ಯಾವ್ದ ಎಂಥ ಜುಪುಣರು ಇರ್ತಾರೆ ಗೊತ್ತಾ? ಜಗತ್ತಿನಲ್ಲಿ ಬಹಳ ವಿಚಿತ್ರ ಜನ ಇದ್ದಾರೆ, ಬಹಳ ಜುಪುಣತನ ಇದೆ. ಎಲ್ಲ ಥರದವರು ಇರ್ತಾರೆ, ದಾನಿಗಳು ಇದ್ದಾರೆ, ಎಲ್ಲ ಥರದವರು ಇದ್ದಾರೆ. ಆದರೆ ಅವನಷ್ಟು ಜುಪುಣ ಇದ್ದ. ಒಂದು ಕೌಡೆ ಯಾರಿಗೂ ಜೀವನದಲ್ಲಿ ಕೊಟ್ಟಿಲ್ಲಂತೆ ದಾನ. ಅವನೇನು ಮಾಡಿದ ಅಂತಂದ್ರೆ, ಹೇಗಿರ್ತ ಅಂತಂದ್ರೆ ಅದರ ಮಧ್ಯದ ಒಂದು ಉಪಕಥೆ ಹೇಳ್ತೀನಿ. ಒಬ್ಬ ದೊಡ್ಡ ಸಾಹುಕಾರ ಇತ್ತೀಚೆಗೆ ಅವ್ರ ಮಕ್ಕಳೆಲ್ಲ ಇದ್ದಾರೆ, ತಂದೆನೂ ಇದ್ದಾರ ಇಲ್ಲ ಗೊತ್ತಿಲ್ಲ. ಈಗ ನನಗೆ ಹೇಳ್ತಿದ್ರು, ಒಂದಿನ ಏನಾದ್ರು ಅಂತ ಗೊತ್ತಾ, ಆ ಊರಾಗ ಒಂದು ಸಣ್ಣ ಬಾವಿ ಇತ್ತಂತೆ, ಒಂದು ಇಷ್ಟು ನೀರಿತ್ತಂತೆ. ಹೆಂಗೋ ಅಲ್ಲಿ ಹೋದ್ರೆ ಬಾವಿಗೆ ಬಿದ್ದುಬಿಟ್ಟ. ಎಲ್ಲ ಜನ ಸಾಹುಕಾರರು, ದೊಡ್ಡ ಶ್ರೀಮಂತರ ಸಾಹುಕಾರ ಬಾವಿ ಬಿದ್ದರೆ, ಸಾಹುಕಾರ ಬಾವಿ ಬಿದ್ದರೆ ಅಂತ ಎಲ್ಲ ಬಂದರಂತೆ. ಸಾಹುಕಾರ ಕೈ ಕೊಡ್ರಿ, ಮ್ಯಾಲೆ ಬರ್ರಿ, ಮ್ಯಾಲೆ ಬರೋಕ್ಕಿಂತ ಇರಲಂತೆ. ಕೈ ಕಟ್ಕೊಂಡು ನಿಂತುಬಿಟ್ಟ ಬಾವಿಗೆ ಇಷ್ಟು ನೀರಾಗಿ. ಯಾರೋ ಅಂದ್ರಂತೆ, ಕೊಡಿ ಅಂತ ಕೇಳಬೇಡ್ರಿ, ನಮ್ಮ ಕೈ ತಗೊಳ್ರಿ ಅಂತ ಹೇಳಿದ್ರೆ ಬರ್ತಾರಂತ. ಆವಾಗ ಅವ್ರು ಯಾರು ಅಂದ್ರಂತೆ, ಸಾಹುಕಾರ ನಮ್ಮ ಕೈ ತಗೊಳ್ರಿ, ಹಿಡ್ಕೊಳ್ರಿ ಅಂತಂದ್ರಂತೆ. ಪಕ್ಕ ಬ್ಯಾಗ್ ಹಿಡ್ಕೊಂಡು ಹಾಗೆ ಮ್ಯಾಲೆ ಬಂದ್ಬಿಟ್ನಂತೆ. ಅಂದ್ರೆ ಜೀವನದಲ್ಲಿ ಕೊಡುವಂಥ ಕೆಲಸ ಆಗಬಾರದು. ಅಂದ್ರೆ
ಕೈ ಕೊಡಿ ಕೊಡಿ ಅಂದ್ರೆ ಕೊಡಂತ ಇರಲಿಲ್ಲ. ನಮ್ಮ ಕೈ ತಗೊಳ್ಳಿ ಅದಕ್ಕೂ ಬಂದೇ ಬಿಟ್ರಂತೆ ಕೈ ಹಿಡ್ಕೊ ಅಂಥವ್ರು. ಆವಾಗ ಅವ್ರು ಏನು ಮಾಡಿದ್ರಂತ, ಇಂಥ ಜನ ನೋಡ್ರಿ ಹೆಂಗಿದಾರಂತ, ಕೊಡೋದಂತ ಕೇಳಬಾರ್ದು, ಕೆಲಸಕ್ಕೆ ಕರಿಬಾರ್ದು, ಊಟಕ್ಕೆ ಮರೆಯಬಾರ್ದು. ಏನ ಊಟ ಪೂಜೆಗೆ 3 ಜನ, ಊಟಕ್ಕೆ 100 ಜನ. ಎಷ್ಟು ಜನ? ಇದು ಹೆಂಗಾಗೋದು ಧರ್ಮ? ಆವಾಗ ಅವನು ಏನು ಮಾಡ್ದ, ಅವ್ರು ಎಲ್ಲೋ ಹೋಗಿದ್ರು, ರತ್ನ ವ್ಯಾಪಾರಕ್ಕೆ ಎಲ್ಲೋ ಬೇರೆ ಕಡೆ ಪ್ರದೇಶಕ್ಕೆ ಹೋಗಿದ್ರು. ಹೋಗಿ ಅವ್ರಿಗೆ ಎಷ್ಟೋ ತಿಂಗಳಗಟ್ಟಲೆ ಹೋಗ್ಬಿಟ್ಟಾರೆ. ಇಲ್ಲಿ ಮಹಾಮುನೀಶ್ವರರ ಆಹಾರ ಆಗೈತೆ, ಊರಲ್ಲಿ ವರ್ಷಾಯೋಗಿತ್ತು ಆಚಾರ್ಯ ಭಗವಂತರದ, ಅವರಿಗೆಲ್ಲ ಆಹಾರ ಕೊಟ್ಟಾರ, ಮನೆಯಲ್ಲಿ ಆಹಾರ ಕೊಟ್ಟಾರ. ಶ್ರಾವಕರು ಇದ್ದರು, ಅವ್ರ ಮನೆಯಲ್ಲಿ ಇರೋರೆಲ್ಲ ಶ್ರಾವಕರು, ಅವರ ಪುತ್ರ ಪುತ್ರಿಯರು, ಅವ್ರ ಗೃಹ ಮಂತ್ರಿ ಮತ್ತು ಪುತ್ರವಧು ಎಲ್ಲ ಮೊಮ್ಮಕ್ಕಳೆಲ್ಲ ಆಹಾರ ಕೊಟ್ಟಾರ. ಆ ಸುದ್ದಿ ಹೆಂಗೋ ಸಾಹುಕಾರ ಮುಟ್ಬಿಟ್ಟೈತೆ. ಯಾರಿಗೆ? ಸಾಹುಕಾರ ತಿಳಿದ್ಬಿಟ್ಟೈತೆ, ಆಹಾರ ಕೊಟ್ಟಾರ ಮುನಿಗಳಿಗಂತ. ಆ ಮುನಿಗಳಿಗೆ ಆಹಾರ ಕೊಟ್ಟರು ಅಂತೇಳಿ ಸುದ್ದಿ ಮುಟ್ಟಿದ ತಕ್ಷಣ ಅವ್ರು ಏನು ಮಾಡಿದ ಗೊತ್ತನ, ಮನೆಗೆ ಬಂದು ಅವರ ಮಡದಿಗೆ, ಆ ಸಾಹುಕಾರ ಮನೆ ಹೊಡತಿಗೆ ಮತ್ತಿದ್ದರಿಗೆಲ್ಲ ಹೊಡೆದು ಬಡಿದು, ಎಲ್ಲಿಂದ ತಂದ್ರಿ, ಯಾರು ಕೊಟ್ರಿ, ಹೆಂಗೆ ದಾನ ಕೊಟ್ರಿ ನೀವು, ಮತ್ತು ಅಷ್ಟೆಲ್ಲ ಮಾಡಿ ಮನೆಯಲ್ಲೆಲ್ಲ ರಾಮಾಯಣ ಮಹಾಭಾರತ ಮಾಡಿ ಜಿನಮಂದಿರಕ್ಕೆ ಹೋಗ್ಯಾರ, ಧರ್ಮಶಾಲೆಗೆ, ಮುನಿ ನಿವಾಸಕ್ಕೆ. ಅಲ್ಲಿ ಹೋಗಿ ಕೇಳಾರ ಏನಂತ, ಅಲ್ಲಿ ಯಾರೋ ಮುನಿಗಳಿಗೆ ಕೇಳಾರ, ಯಾರು ನಿಮ್ಮಂತಲ್ಲ ನೀನೇ, ನಿಮ್ಮ ಯಾರು ಮುಖ್ಯ ಯಾರು ಹೇಳೋವಂತ ಹಿಂಗೆ ಕೇಳ ಏಕವಚನದಾಗ. ನಮ್ಮ ಆಚಾರ್ಯ ಭಗವಂತರು ಇಲ್ಲಿ ವಿರಾಜಮಾನ, ಅವ್ರಿಗೆ ಹೋಗಿ ಕೇಳನೆ ಅಂತ ಗೊತ್ತಾ. ನಾನು ಇಲ್ಲದೇ ಇದ್ದಾಗ ನಮ್ಮ ಮನೆಗೆ ಹೋಗಿ ನಿಮಗೆ ಬಾಯಿಗೆ ಬೇಕಾದ ಊಟ ಮಾಡ್ಕೊಂಡು ಬಂದಿಲ್ಲ, ಬಡ್ಡಿ ಸಹಿತ ಕೊಡಬೇಕು ಅಂತ ಕೂತಾವ. ಯಾರಿಗೆ? ಮನೆ ಆಚಾರ್ಯ ಭಗವಂತ, ನಿಮ್ಮ ಸಂಘ ನೀವು 8 ಜನ ಊಟ ಮಾಡಿಲ್ಲ, ಅದನ್ನೆಲ್ಲ ಬಡ್ಡಿ ಸಹಿತ ತೀರಿಸಬೇಕು ಅಂತ ಕೂತ್ಬಿಡ. ಕೊಟ್ಟರೆ ಬಿಡಲ್ಲ, ಇಲ್ಲದಿದ್ರೆ ನಾ ಈಗ ಬಿಡಲ್ಲ, ಕೊಟ್ಟೆ ತೀರ್ಬೇಕು ನೀವು ಅಂತ. ಏನು ಮಾಡ್ಬೇಕು? ಅವ್ರು ಏನಂದ್ರೆ, ಆಚಾರ್ಯರು ಏನಂದ್ರೆ, ನೋಡ್ರಿ ನಮ್ಮದು ಮುನಿ ಧರ್ಮ ಐತೆ, ನಾವು ನಮ್ಮ ಚರ್ಯಕ್ಕಾಗಿ ಹೋಗ್ತೀವಿ, ಆಹಾರ ಚರ್ಯಕ್ಕಾಗಿ. ಆಗ ಹೋದಾಗ ಯಾರು ನವದಾ ಭಕ್ತಿಯಿಂದ ಆಹಾರ ಕೊಡ್ತಾರ ಆಹಾರ ಮಾಡ್ಕೊಬರ್ತೀವಿ. ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ, ನಮ್ದು ನಂಗೇನು ನೀವು ಬಡ್ಡಿ ಸಹಿತ ವಾಪಸ್ ಕೊಡ್ಬೇಕು ಅಂತ ಕೂತ್ಬಿಟ್ಟ. ಯಾವ ರೀತಿ ಇರ್ಬೋದು ನೋಡ್ರಿ. ಆವಾಗ ಅವ್ರು ಇನ್ನೇನು ಹೇಳಿದ್ರೆ, ಎಲ್ಲಿಂದ ಏನು ಕೊಡೋರು ಅವರು? ನಮಗೇನು ಗೊತ್ತಿಲ್ಲ, ಯಾರು ನೀವು ಆಹಾರ ಕೊಟ್ಟಿಲ್ಲ, ನೀವು ಯಾರು ಕೊಟ್ಟಿಲ್ಲ, ನೀವು ಕಂಜೂಸರಿದ್ರು ಚುಪ್ಪನವ್ರು ಇದ್ರು, ಯಾರಿದ್ರು ಯಾರಿಗೆ ಗೊತ್ತು? ಆವಾಗ ಅವ್ನು ಏನು ಮಾಡ್ತಾನಂತಂದ್ರೆ, ಅಲ್ಲ ಕೊಡಲೇಬೇಕು, ಕಡೆಗೆ ಲಾಸ್ಟಿಗೆ ಆ ದಾನದ ಫಲ ಏನೈತೆ ಅದನ್ನ ಹೇಳಬೇಕು ನನಗೆ ಅಂತ. ಇಷ್ಟು ಹೇಳದಿದ್ರೆ ಮಾತ್ರ ನೀವು ಬಡ್ಡಿ ಸಹಿತ ಕೊಡ್ರಿ, ಇಲ್ಲಾಂದ್ರೆ ಬರ್ರಿ ನಮ್ಮ ಮನೆ ಕೆಲಸ ಮಾಡಕ್ಕೆ ಬರ್ರಿ, ಕೆಲಸ ಮಾಡಿ ತೀರಿಸ್ಬೇಕು. ಹಂಗೆ ಬಿಡಲ್ಲ, ಏನು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ದುಡಿರಿ, ಏನು ದುಡಿದು ತೀರಿಸ್ಕೋಬೇಕು ಅಂತ. ಅದು ದಾನದ ಫಲ ಏನೈತೆ ಅಂದ್ರೆ, ಆವಾಗ ಆಚಾರ್ಯ ಭಗವಂತರು ಮನಪರ್ಯಾಯ ಜ್ಞಾನಿಗಳು, ಅವಧಿ ಜ್ಞಾನಿಗಳಿದ್ದರು. ಅವರು ಏನು ಹೇಳಿದ್ರು ಗೊತ್ತಾ, ಈ ದಾನದ ಫಲ ಏನಿದೆ ಅಂತಕ್ಕಂಥದ್ದು ಉಜ್ಜಯಿನಿ ನಗರದಲ್ಲಿ ಆವತ್ತೇ ಜನ್ಮವಾದ ಬಾಲಕನ್ನ ರಾಜಕುಮಾರ ಜನ್ಮ ಆಗ್ತಾನೆ. ಆ ರಾಜಕುಮಾರ ಬಾಲಕನ ಶಿಶು ಅದೇ ದಿನ ಜನ್ಮ ಆಗ್ತದೆ. ಆ ಬಾಲಕನ ಕೇಳಿದ್ರೆ ಹೇಳ್ತಾನೆ ದಾನದ ಫಲ ಏನಿದೆ ಅಂತ. ಆವಾಗ ಅವರು ಅದನ್ನು ಕೇಳೋದು ಹೊಂಟೇನ ಸಾಹುಕಾರ, ಅಗರ್ಭ ಶ್ರೀಮಂತ ಸಾಹುಕಾರ 1000 ಕಿಲೋಮೀಟರ್ ದೂರ ಐತೆ, ನಡ್ಕೊಂಡೆ ಹೊಂಟನ. ಏನಕ್ಕೆ? ದಾನದ ಫಲ ಕೇಳ್ತಿರ್ಬೇಕು, ಇಲ್ಲಿ ಕರ್ಕೊಂಡೋಗಿ ದುಡಿಸಿ ಅವನ ಲೆಕ್ಕಾಚಾರ ಒಟ್ಟು ಬಿಡಂಗಿಲ್ಲ ಅಂತ. ಆವಾಗ ಹೋಗ್ತಾ ಹೋಗ್ತಾ ದೊಡ್ಡ ಭಯಂಕರ ಆದ ವಿಂಧ್ಯಾಚಲ ಪರ್ವತಗಳ ಶ್ರೇಣಿಗಳ ಅರಣ್ಯದ ಮಧ್ಯದಲ್ಲಿ ಕೂತಾ ಇದ್ದಾಗ ಅವನಿಗೆ ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಅಲ್ಲಿ ಒಬ್ಬ ಬಿಲ್ಲುಗಾರ ಇದ್ದಂತೆ ಒಂದು ಗುಹೆಯಲ್ಲಿ. ಅವನು ಕಂಡ. ಅವನು ಆಗಲ್ಲೆಲ್ಲ ಬಿಲ್ಲುಗಾರ ಅವು ಇವು ಆನೆದಂಥ ಹುಲಿ ಉಗುರು ಅವು ಇವು ಚರ್ಮದ ಅವು ಎಲ್ಲ ತಂದು ಆ ಗುಹೆಯಲ್ಲಿ ಇಟ್ಕೊಂಡಿರೋ ಅವರು ಮಡದಿದ್ರಂತೆ.
ಇವನಲ್ಲಿ ಹೋದ. ಆದರೆ ಇವನಿಗೆ ಊಟ ಮಾಡಬೇಕು, ಹಸುವಾಗೈತೆ. ಎಷ್ಟಂದ್ರೂ ಒಂಚೂರು ಅಲ್ಲಿ ಊಟ ಮಾಡೋಕ್ಕೆ ಇವನಿಗೆ ಮನಸ್ಸು ಒಪ್ಪಲ್ಲ. ಆವಾಗ ಅವನು ಬಿಲ್ಲುಗಾರ ಏನು ಹೇಳ್ತಾನಂತಂದ್ರೆ, ನಮ್ಮ ತಮಗೆ ಇಲ್ಲಿ ಊಟ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸಾಹುಕಾರ, ಇದು ತಗೊಳ್ರಿ, ಇಷ್ಟೇ ಒಂದು ಭಕ್ಷ್ಯನೂ ಪೂರಲ್ಲ, ಅರ್ಧ ಭಕ್ಷ್ಯ ಅಕ್ಕಿ ಕೊಟ್ಟನಂತ. ಎಷ್ಟ? ಅರ್ಧ ಭಕ್ಷ್ಯ ಅಕ್ಕಿಯನ್ನು ಹಿಂಗೆ ಕೊಟ್ಟನಂತೆ. ಇದು ತಗೊಳ್ರಿ, ಇದನ್ನು ನೀವೇ ಒಂದು ಯಂತ್ರಗಾಲ ಮಾಡ್ಕೊಂಡು ಊಟ ಮಾಡಿರಿ ಅಂತ ಮತ್ತೆ ಅಡುಗೆ ಅನ್ನ ಮಾಡ್ಕೊಂಡು ಊಟ ಮಾಡಿರಿ. ಅವನು ಅದನ್ನು ಬೇಯಿಸ್ಕೊಂಡು ಏನೋ ಊಟ ಮಾಡಿಕೊಂಡ. ಊಟ ಮಾಡಿದ ತಕ್ಷಣ ಅವರಂದ್ರು, ಆ ಬಿಲ್ಲುಗಾರ ಅಂದ, ಇಲ್ಲ ಇದು ಅರಣ್ಯ ಭಾಳ ದೊಡ್ಡದೈತೆ, ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ, ನಿಮ್ಗೆ ದಾರಿ ಏನು ಸಿಗಲ್ಲ, ನಿಮ್ಮ ಊರಿಗೆ ಹೋಗೋ ದಾರಿ ತೋರಿಸ್ತೀನಿ, ವಾಪಸ್ ಹೋಗೋದು ಬರ್ರಿ ಅಂತ ಬಂದರು. ಸ್ವಲ್ಪ ದೂರ ಮುಂದೆ ಬಂದಕ್ಕೂ ಏನು ಮಾಡಿದಾರೆ, ಒಂದು ದೊಡ್ಡ ಹೆಬ್ಬು ಹುಲಿ ಬಂತ ಎದುರಿಗೆ ದಾರಿಯಲ್ಲಿ. ಅವನು ಬಿಲ್ಲುಗಾರ ಅಂತೂ ಬಿಲ್ಲುಗಾರನೇ ಅವನು ಸೀದಾ ಅದಕ್ಕೆ ಬಿಲ್ಲು ಬಾಣ ಜೋಡಿಸಿದ. ಗುರಿಯ ಒಂದು ಅದರ ಕುತ್ತಿಗೆ ತಾಗದೇನೆ ಅದರ ಬಾಲಕ್ಕೆ ತಾಗ್ತಂತ ಅಕ್ರಮ ಏಕದಮ್ ಅವ್ರ ಮೇಲೆ ಬಿಲ್ಲುಗಾರನ ಅವನು ಮುಗಿಸಿ ಬಿಡ್ತಾವ ಅವನ ಜೀವನನ. ಇವು ಓಡೋಗಿ ಅವ್ರ ಪತ್ನಿ ಹೇಳ್ತಾನೆ, ಸಾಹುಕಾರ ಹಿಂಗಾತು ಅಂತ. ಆಗ ಅವ್ರ ಪತ್ನಿ ಬಂದು ಗೋಳಾಡ್ತಾ ಬಿದ್ದು ಅಲ್ಲಿ ಒದ್ದಾಡಿ ಅಲ್ಲಿ ಒಂದು ಹುತ್ತದಾಗ ಕೈ ಹಾಕ್ತಾ ಹಾವು ಕಚ್ಚಿ ಅವರು ಒಳ್ಳೆ ಸತ್ತೋದು. ಇವು ಮತ್ತೆ ಹೋಗ್ಯಾನ. ಏನೇನೋ ಹೆಂಗಿರ್ತಾರಂತ ಅಂದ್ರೆ ಭಾಳ ವಿಚಿತ್ರ. ಹಣ ಅಂದರೆ ಹೆಣ ಬಾಯಿ ತೆರೀತದೆ ಅಂತಾರಲ್ಲ, ಏನು ತೆರೀತತೆ? ಹೌದು, ಭಾಳ ವಿಚಿತ್ರ. ಹಣ ಅಂತಕ್ಕದಕ್ಕೆ ಮನೆ ಹೇಳಿದಲ್ಲ, ಇವನು ಸಿಕಂದರ್ ಅಲೆಕ್ಸಾಂಡರ್ ಹಣಕ್ಕಾಗಿ ಎಲ್ಲ ಕಬ್ರಸ್ತಾನ ಮಶಾನ ಭೂಮಿಲಿ ಹೆಣ ಉಳಿದದ್ನೆಲ್ಲ ಕೀಳಿಸ್ತಿರ್ತೀನಂತಾರಲ್ಲ, ಹಣ ಹಿಡಿತಾರಂತ. ಅಷ್ಟು ಲೋಭಿಗಳು ಇರ್ತಾರ. ಆವಾಗ ಇವನೇನು ಮಾಡಿದ, ಹೋದ ಉಜ್ಜಯಿನಿಗೆ ಹೋಗಕ್ಕೆ ಇವನಿಗೆ 9 ತಿಂಗಳು ಹತ್ತು. ಆ ಕಾರಣ್ಯದಲ್ಲಿ ಅವನು ಬಿಲ್ಲುಗಾರನಿಂದ ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ. ಅಲ್ಲಿ ಹೋದದಕ್ಕೂ ಅದೇ ದಿನ ಇವ ಉಜ್ಜಯಿನಿ ನಗರಕ್ಕೆ ಹೋಗಿದ್ದಾನೆ. ರಾಜನ ರಾಣಿಯರಿಗೆ ಪ್ರಸೂತಿಯ ಸಮಯ, ಮಗುವಿಗೆ ಜನ್ಮ ಕೊಡೋದು. ಅವ್ರಿಗೆ ತುಂಬ ತ್ರಾಸ ಆಗ್ತಿತ್ತಂತೆ. ಯಾರಿಂದನೂ ಅದನ್ನು ಪ್ರಸೂತಿ ಮಾಡಕ್ಕೆ ಆಗ್ತಾ ಇರಲ್ಲ ಆಯ್ತಂತೆ. ಆವಾಗ ಡೆಲಿವರಿ ಮಾಡ್ಸಕ್ಕೆ ಆಗ್ತಾ ಇರಲ್ಲ. ಅವ್ರ ರಾಜ ಡಂಗೂರ ಸರ್ದ, ಅವರಿಗೆ ತುಂಬ ಬೇದನೆ ಆಗ್ತಿತ್ತಂತೆ. ಡಂಗೂರ ಸರ್ದ, ಯಾರು ಪ್ರಸೂತಿ ಮಾಡಿಸ್ತಾರ ಇಷ್ಟು 1000 ಕೋಟಿ ರೂಪಾಯಿ ಕೊಡ್ತೀನಿ ರಾಣಿಯಿಂದ ಅಂತ. ಈ ಗಿರೇಕಿ ಅದ್ಭುತ ಕಲಾ ಕಲ್ತಿದ್ನ ಯಾರ ಈ ಸಾಹುಕಾರ. ಈ ಡಂಗೂರ ಕೇಳಿ ಹೋದಂತೆ, ನಾನು ಮಾಡಿಸ್ತೀನಿ ಅಂತ. ಅದನ್ನು ಅವ್ರದ್ದು ಹೆರಿಗೆ ಮಾಡಿಸಿದ. 1000 ಕೋಟಿ ರೂಪಾಯಿ ಅಲ್ಲಿ ಸಿಕ್ತಲ್ಲ, ಸಿಕ್ಕೇ ಬಿಡ್ತು. ಅವಾಗ ಮತ್ತೆ ಅಂದ್ರೆ ಅವತ್ತು ಹೇಳಿದ್ರಲ್ಲ ಮಹಾ ಆಚಾರ್ಯ ಭಗವಂತರು, ಯಾರು ಹತ್ರ ನೀವು ಹೋಗ್ತೀರ ಅಲ್ಲಿ ಅವತ್ತೇ ಜನ್ಮ ಆದ ಬಾಲಕ ರಾಜಕುಮಾರ್ ಹೇಳ್ತಾನೆ, ಇದರ ದಾನದ ಫಲ ಏನೈತೆ ಅಂತ. ಆವಾಗ ಆ ಬಾಲಕನಿಗೆ ಕೇಳ್ತಾನೆ, ದಾನದ ಫಲ ಏನೈತೆ ಹೇಳೋದು. ಅವನೇ ಇದನ್ನು ಮಾಡಿದಾನ, ಅದು ಪ್ರಸೂತಿ ಕಾರ್ಯ ಮಾಡಿ ಅದೇ ಬಾಲಕಿಗೆ ಕೇಳ್ತಾನೆ. ಅವರೇ ಬಾಲಕ ಕೇಳ್ತಾನೆ ರಾಜಕುಮಾರ್ಗೆ, ದಾನದ ಫಲ ಏನೈತೆ. ಹಾಗೆ ಹುಟ್ಟಿದ ಆ ಬಾಲಕ ಶಿಶು ಹೇಳ್ತದಂತೆ, ರಾಜಕುಮಾರ ದಾನದ ಫಲ ಏನೈತೆ ಅಂತಂದರೆ, ನಾನು ಆವತ್ತು ತಮಗೆ ಒಂದು ಅರ್ಧ ಭವಿಷ್ಯ ಅಕ್ಕಿ ದಾನ ಕೊಟ್ಟಿದ್ದೆ, ಅದರ ಫಲ ಇವತ್ತು ನಾನು ಈ ರಾಜಕುಮಾರ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಆವಾಗ ಸಾಹುಕಾರರಿಗೆ ಶಾಕ್ ಹೊಡೆದಂಗಾಯ್ತು. ನಾನು ಏನು ಪಾಪ ಮಾಡಿದ್ದಪ್ಪ, ಒಂದು ದಾನ ಧರ್ಮ ಮಾಡಿಲ್ಲ, ಮತ್ತು ಅಂಥ ಮಹಾಮುನಿಗಳ ಹತ್ರ ಆಚಾರ್ಯ ಭಗವಂತರ ಹತ್ರ ಹೋಗಿ ಏಕವಚನದಾಗ ನಾನು ಆಹಾರ ಕೊಟ್ಟದಕ್ಕೆ ಇದನ್ನು ಕೊಡಿ ಬಿಕ್ಕಿ ಅಲ್ಲೇ ಮಂದಿರದಾಗ ಹೋಗಿ ಉಜ್ಜಯಿನಿ ನಗರದಾಗ ಅಲ್ಲಿದ್ದ ಆಚಾರ್ಯ ಭಗವಂತರ ಹತ್ರನ ಅದು ಬಿಕ್ಕಿ ಹತ್ತು ನಾನು ಎಷ್ಟು ಪಾಪ ಕಟ್ಟಿಕೊಳ್ತಾ ಇದ್ದ, ನನ್ನ ಜೀವನದಾಗ ಎಷ್ಟು ಪಾಪ ಮಾಡಿದೆ. ನಾನಂತೂ ದಾನ ಧರ್ಮ ಮಾಡಿಲ್ಲ, ಮತ್ತು ಮಾಡಿದವರಿಗೂ ಕೂಡ ಇಷ್ಟು ದುಷ್ಟತನ, ನನ್ನಂಥ ಈ ಧಿಕ್ಕಾರ ನನ್ನ ಜೀವನಕ್ಕಿದೆ ಅಂಥೇಳಿ ಬಿಕ್ಕಿ ಹತ್ತು ಕೇಳಿದಾಗ ಆಚಾರ್ಯ ಭಗವಂತರ ಹತ್ರ ಸಮ್ಯಕ್ ದೃಷ್ಟಿಯಾದ, ಅನುರೋಧವನ್ನು ಸ್ವೀಕಾರ ಮಾಡಿದ.
ಮತ್ತು ವಾಪಸ್ ಬಂದ. ನಗರಕ್ಕೆ ಬಂದು ಮನೆಯಲ್ಲಿ ಎಲ್ಲರ ಹತ್ರನೂ ಕ್ಷಮಾ ಕೇಳ್ದ. ಎಲ್ಲರ ಹತ್ರನೂ ಹೊತ್ತು ಕಂಬನಿಯನ್ನು ಮಾಡಿ ನಾನು ಎಷ್ಟು ಪಾಪ ಕಟ್ಕೊಂಡಿದ್ದೀನಿ ಅಂತೇಳಿ ಕಡೆಗೆಲ್ಲ ಪರಿವಾರ ಕರ್ಕೊಂಡು ಆಚಾರ್ಯ ಭಗವಂತರ ಕಡೆ ಹೋದ್ರು. ಆಚಾರ್ಯ ಭಗವಂತರ ಕಡೆ ಹೋದಾಗ ಆಚಾರ್ಯ ಭಗವಂತರಿಗೆ ನಾನು ಈ ಮಾಡಿದ ಪ್ರಾಯಶ್ಚಿತ್ತ ಆಚಾರ್ಯ ಭಗವಂತರಂದರು, ದೊಡ್ಡ ಅಪರಾಧ ಐತಿ, ಮಹಾಪಾಪ ಐತಿ. ಬೇರೆ ಕಡೆ ಮಾಡಿದ ಪಾಪವನ್ನು ನಾವು ಇಲ್ಲಿ ತೊಳಿಬಹುದು. ಎಲ್ಲಿ ತೊಳಿಬಹುದು? ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಧರ್ಮಕ್ಷೇತ್ರೇ ವಿನಶ್ಯತಿ, ಧರ್ಮಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪತಿ ಭವಿಷ್ಯಾಮಿ. ಬೇರೆ ಕಡೆ ಮಾಡಿದ ಪಾಪವನ್ನು ನಾವು ಇಲ್ಲಿ ತೊಳಿಬಹುದು. ಇಲ್ಲಿ ಮಾಡಿದ ಪಾಪ ಎಲ್ಲಿ ತೊಳೆಯೋದು? ಎಲ್ಲಿಗೆ ಹೋಗ್ಬೇಕು ನಾವು ತೊಳೆಯಕ್ಕೆ? ಎಲ್ಲಿ ಸಾಧನಗಳೆಲ್ಲಿರೋರಿ? ಧರ್ಮದಲ್ಲಿ ಮಾಡಿದ ಮಂದಿರದಲ್ಲಿ ಪಂಚಪರಮೇಶ್ವರ, ಅದಕ್ಕಾಗಿ ಬಹಳ ದೊಡ್ಡ ಪಾಪ ಕರ್ಮ ಆಗಿದೆ, ಮಾಡಿದಿರಿ. ಆದರೆ ಇದಕ್ಕೆ ಪ್ರಾಯಶ್ಚಿತ ಅಂದರೆ ಇನ್ನು ಜಿನ ದೀಕ್ಷಾ ತಗೊಳ್ಳೋದಿಲ್ಲ, ಆ ಸೌಕಾರ ಮತ್ತು ಮುನಿ ದೀಕ್ಷೆ ತಗೊಂಡು. ಅದಕ್ಕಾಗಿ ಹೇಳೋದು, ಅಧಮದಿಂದ ಅಧಮ ವ್ಯಕ್ತಿನೂ ಕೂಡ ಇಲ್ಲಿ ಪಂಚಪರಮೇಷ್ಠಿಗಳ ಶರಣದಲ್ಲಿ ಬಂದ ವೀತರಾಗ ಭಗವಂತರು, ನಿಗ್ರಂಥ ಗುರುಗಳು, ಸಿದ್ಧಾಂತ ಶಾಸ್ತ್ರದ ಶರಣದಲ್ಲಿ ನಾವು ಬಂದವಂತಂದರೆ ನಮ್ಮ ಜೀವನ ಉನ್ನತಿ ಆಗದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಪತಿತರಿಂದ ಪತಿತರಾಗಿದ್ದರೂ ಕೂಡ ಪಾವನರಾಗೇ ಆಗ್ತೀವಿ, ಮೋಕ್ಷವನ್ನು ಪಡ್ಕೊಳ್ತೀವಿ. ಅದಕ್ಕಾಗಿ ನಮಗೆ ದೃಢ ಶ್ರದ್ಧಾ ನಂಬಿಕೆ ಅಂತಕ್ಕಂಥದ್ದು ಬೇಕು. ಆದರೆ ಶ್ವಾಸ ಮಾಡಿರಿ, ಸುಖ ಬಯಸಿದಕ್ಕೂ ಸಿಗಲ್ಲ. ಆ ರತ್ನತ್ರಯ ಪಾಲನೆ ಮಾಡಬೇಕು. 10 ಧರ್ಮ, 12 ತಪ, 22 ಪರಿಚಯಗಳು, 28 ಮೂಲ ಗುಣಗಳು, ಆ ಕಿಂಚನ್ಯ ಏನೂ ಇಲ್ಲ ಖಾಲಿ. ಅದಕ್ಕೆ ನಮ್ಮ ಆಚಾರ್ಯ ಭಗವಂತರು ಒಂದು ಉದಾಹರಣೆ ಕೊಟ್ಟರು. ಕೆಲವು ಜನ ಹಿಂದೆ ಪ್ರವಚನ ಹೇಳ್ತಾ ಇದ್ರು, ನಾವು ಬೇರೆಯಿಂದ ಪ್ರಭಾವಿತರಾದಾಗ ಅದರಿಂದ ನಾವು ಪ್ರಭಾವಿತರು ಯಾಕೆ ಆಗಲ್ಲ ಅನ್ನೋದನ್ನ ಜಗತ್ತಲ್ಲಿದೆಯಲ್ಲ, ಈಗ ನೀವು ಇದ್ದೀವಿ, ನಾವು ಇದ್ದೀವಿ, ಎಲ್ಲರೂ ಇದ್ದಾರೆ, ಮುನಿಗಳೆಲ್ಲ ಇದ್ದಾರೆ, ಆಚಾರ್ಯರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಈ ಜಗತ್ತಿಗೆ ಈ ಜಗತ್ತಿನ ಯಾವ ಸಂಬಂಧನೇ ಇಟ್ಕೊಂಡಿಲ್ಲ. ಅದಕ್ಕೆ ಆಚಾರ್ಯ ಭಗವಂತರಂದರು ಹೇಗೆ ಅಂತಂದ್ರೆ ನಮ್ಮ ಜೀವನವನ್ನು ಮಂಜುಗೆಡ್ಡೆಯಾಗಿ ಮಾಡ್ರಿ ಅಂತ. ಮಂಜುಗೆಡ್ಡೆ ಗೊತ್ತಾ ತಮಗೆಲ್ಲ? ಗೊತ್ತಲ್ಲ? ಐಸ್ 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 ಇರ್ತದಲ್ಲ, ನೀರು ಗಟ್ಟಿಯಾಗಿ ಆ ಮಂಜುಗೆಡ್ಡೆ ಆಗಿ ಮಾಡ್ರಿ. ಜಗತ್ತಿನ ಯಾವ ಪ್ರಭಾವ ಶಕ್ತಿನೂ ಇಲ್ಲ ಮಂಜುಗೆಡ್ಡೆಯನ್ನು ಬಿಸಿ ಮಾಡೋ ಅಂಥದ್ದು. ಮಂಜುಗೆಡ್ಡೆ ಯಾವಾಗೂ ಬಿಸಿ ಆಗಕ್ಕೆ ಸಾಧ್ಯ ಇಲ್ಲ. ಒಲೆ ಮೇಲೆ ಇಡ್ರಿ, ಬೆಂಕಿ ಮೇಲೆ ಇಡ್ರಿ, ನೀವು ಅದು ನೀರಾದ್ರೂ ಮಂಜುಗೆಡ್ಡೆ ಅಲ್ಲ. ಮಂಜುಗೆಡ್ಡೆ ಯಾವ ಕಾಲಕ್ಕೂ ಬಿಸಿ ಆಗಲ್ಲ. ಅದಕ್ಕಾಗಿ ನಾವು ಹೊರಗಿಂದ ನಮ್ಗೆ ಯಾರು ಬೈಲಿ, ಯಾರು ಹೊಗಳಲಿ, ಯಾರು ಹೊಗಳಲಿ ಏನೂ ಆಗಲ್ಲ. ನಮ್ಮ ಜೀವನವನ್ನು ಮೈನಸ್ಸಿಗೆ ತರ್ಬೇಕಷ್ಟ. ಏನು ಮಾಡ್ಬೇಕು? ಮೈನಸ್ಸಾಗು ಮೈನಸ್. ಯಾರೇ ಯಾರು ಏನಂದ್ರು ಏನು ಪ್ರಭಾವ ನಮ್ಮ ಮೇಲೆ ಬೀರಲ್ಲ. ಬೆಂಕಿ ಮೇಲೆ ಬೇಕಾದ್ರೆ ಹಾಕ್ರಿ, ಬೆಂಕಿ ಒಳಗೆ ಹಾಕ್ರಿ, ಮಂಜುಗೆಡ್ಡೆ ಮಾತ್ರ ಬಿಸಿ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನವನ್ನು ಈ ರೀತಿ ಮಾಡಿಕೊಂಡು ಆ ಸಿದ್ಧತ್ವ ಶುದ್ಧತ್ವ ಪಡ್ಕೊಳ್ಬೋದು. ನಾಳೆ ಎಲ್ಲ ಉತ್ತಮ ಆಕಿಂಚನ್ಯ, ಇವತ್ತು ಆಕಿಂಚನ್ಯ, ನಾಳೆ ಉತ್ತಮ ಬ್ರಹ್ಮಚಾರ್ಯ ವ್ರತ ಇದೆ, ಬ್ರಹ್ಮಚಾರ್ಯ ಧರ್ಮ. ಆದರೆ ಈಗ ನೋಡ್ರಿ, ಯಾರು ಇಷ್ಟೊಳಗೇನು ಸುದ್ದಿ ಇಲ್ಲಪ್ಪ. ಪಿಂಚಿ ಪರಿವರ್ತನೆ ಮಾಡೋದು ಒಂದು ಔಪಚಾರಿಕ ಕಾರ್ಯಕ್ರಮ. ಯಾಕೆ ಅಂತಂದರೆ ಇದೇನು ಶಾಸ್ತ್ರದಾಗಿಲ್ಲ. ಆದರೂ ಕೂಡ ಎಷ್ಟೋ ಜನ ವ್ರತ ತಗೊಳ್ತಾರೆ. ನಾಳೆ ಯಾರು ದಾಂಪತ್ಯರಿದ್ದೀರ, ನಾಳೆ ಆದರೂ ತಗೊಳ್ರಿ, ಇಲ್ಲ ಅಂದ್ರೆ ಮುಂದೂ ತಗೊಳ್ಬೋದು. ಈ ಪಿಂಚಿ ಪರಿವರ್ತನೆ ಅಂತೂ ಯಾವಾಗಂತ ಎಷ್ಟನೇ ತಾರೀಕು? ಯಾವಾಗ? 17. ಎಷ್ಟನೇ? 17, ಅಕ್ಟೋಬರ್ 17. ಅಂದ್ರೆ ಇನ್ನು 1 ತಿಂಗಳು ಕರೆಕ್ಟ್ ಉಳಿದೈತಿ. ಇವತ್ತು 14. ಇನ್ನು 1 ತಿಂಗಳು ಅಷ್ಟೇ ಉಳಿದೋತ. ಆದ್ದರಿಂದ ನೀವು ಎಷ್ಟೆಷ್ಟು ನಿಮ್ಗೆ ಶಕ್ತಿ ಇದೆಯಾ ದಾಂಪತಿಗಳು ತಗೊಳ್ರಿ. ಮತ್ತು ಬಾಲಕ ಬಾಲಿಕೆಯರು, ಯುವಕ ಯುವತಿಯರು, ಇವರು ನಮೋಕಾರ ಮಂತ್ರದ ಜಪ ಎಲ್ಲರೂ ಮಾಡೋದು ತಗೊಳ್ರಿ.
ಅವರಿಗೆಲ್ಲ ತಮ್ಮ ತಲೆ ಮೇಲೆ ಪಿಂಚಿಯನ್ನು ಯುವಕ ಯುವತಿಯರಿಗೆ ಬಾಲಕ ಬಾಲಿಕೆಯರಿಗೆಲ್ಲ ಆ ಮೆರವಣಿಗೆಯಲ್ಲಿ ಪಿಂಚಿಯನ್ನು ತಲೆ ಮೇಲೆ ಇಟ್ಕೊಳ್ಳೋಕೆ ಅವಕಾಶ ಸಿಗ್ತದೆ. ನಿಮಗೆ ಹೊಸ ಪಿಂಚಿ ಅಂತೂ ಒಬ್ಬರೇ ಅಲ್ಲ, ಇದು ಹಳೇದಂತೂ ಒಬ್ಬರಿಗೆ ಕೊಡೋದಾಗ್ತದೆ. ಹೊಸ ಪಿಂಚಿ ಕೊಡೋಂಥ ಅವಕಾಶ ಸಿಗ್ತದೆ. ಯಾರು ಎಷ್ಟೆಷ್ಟು ವೃತ ತೊಗೊಂಡಿರಿ, ನೀವು ತೊಗೊಂಡಿದ್ರೆ ನಮ್ಗೆ ಗೊತ್ತಿರಲ್ಲ. ನೀವು ಮೊದಲು ತೊಗೊಂಡಿದ್ರೆ ನಮ್ಗೆ ಗೊತ್ತಿಲ್ಲ. ನನ್ನ ಕಡೆ ಬಂದು ಯಾರು ತಗೊಂಡು ನಿಯಮ ತೊಗೊಂಡು ಯಾರ ಹೆಸರು ಬರೆದಿರ್ತದ ಅವ್ರದ್ದು ಅಷ್ಟೇ ಕರೀತಾರೆ. ಆ ಟೈಮ್ನಾಗ ನಾನು ಕೊಡಬೇಕಿತ್ತು, ನಾನು ತೊಗೊಳ್ಬೇಕಿತ್ತು ಅಂತಕ್ಕಂಥ ಯಾರಿಗೆ ಕೊಡ್ತೀವಿ ಮಹಾರಾಜರ? ಯಾರಿಗಾರು ಕೊಡ್ತೀವಲ್ಲ, ಒಬ್ರಿಗೆ ಕೊಡ್ತೀವಿ. ಆದ್ರೆ ನೀವು ಈಗ ಹೆಸರು ಬರೆದಿಟ್ಟಿದ್ರೆ ಮಾತ್ರ ಅವ್ರದನ್ನ ನಾವು ಅಲ್ಲಿ ಹೆಸರು ಇರ್ತದೆ ಕರೀತಾ. ಆ ಟೈಮಿಗಂತೂ ಏನು ಮಾಡೋಕ್ಕಾಗಲ್ಲ. ನಾಳೆ ಉತ್ತಮ ಬ್ರಹ್ಮಚಾರಿ ಇರುತ್ತದೆ. ಅದಕ್ಕಾಗಿ ವಿಚಾರ ಮಾಡಿ. ಷೋಡಶಕಾರಣ ಭಾವನದಲ್ಲಿ ಇವತ್ತು ಯಾವ ಭಾವನ? ಅವಶ್ಯಕ ಪಾರಿಹಾರಿಣಿ. ಬಹಳ ಮಹತ್ವಪೂರ್ಣ ಐತೆ. ಯಾವ ಕಾರ್ಯವನ್ನು ಯಾವ ಸಮಯದಲ್ಲಿ ಮಾಡಬೇಕಾದನ್ನ ದಾನ ಕೂಡ. ಮಹಾರಾಜರು 12 ಗಂಟೆಗೆ ಸಾಮಯಿಕ ಕೂತಾರ, ದ್ವಾರ ಪ್ರತ್ಯಕ್ಷಕ್ಕೆ ನಿಂತಿದ್ದೆ, ಬರಲೇ ಇಲ್ಲ. ನಾ ಏನು ಮಾಡಲಿ ಅಂತ ಆ ಸಾಮಯಿಕ ಮಾಡೋದ ನಿಮ್ಮ ಮನೆಗೆ 6ಕ್ಕೆ ಬರೋದ. ಬೆಳಿಗ್ಗೆ 6 ಗಂಟೆಗೆ ನೀವು ದ್ವಾರ ಪ್ರತ್ಯಕ್ಷಕ್ಕೆ ಹೋಗ್ಬೇಕು ನಿಂತುಬಿಟ್ರೆ ಮಹಾರಾಜರು ಬರಲ್ಲ. ನಾ ಏನು ಮಾಡಲಿ? ಆದರೆ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ಯಾವ ಕಾರ್ಯ ಮಾಡಬೇಕಾ ಅದನ್ನು ಅದೇ ಕಾರ್ಯದಲ್ಲಿ ಅದೇ ಸಮಯದಲ್ಲಿ ಮಾಡಬೇಕು. ಅದು ತೀರ್ಥಂಕರ ಪ್ರಕೃತಿಗೆ, ಲೋಕೋತ್ತರ ಪುಣ್ಯ ಪ್ರಕೃತಿಗೆ ಬಂದಕ್ಕೆ ಕಾರಣವಾಗಿದೆ. ಯಾಕೆ ತೀರ್ಥಂಕರ ಅಂತ ಯಾವ ಸಮಯದಲ್ಲಿ ಗೊತ್ತಾತಂದ್ರಿ? ಏನು ಮಾಡ್ಬೇಕು? ಇಷ್ಟೇ ವಜ್ಜಾಗೈತೆ ಮಹಾರಾಜರ ಅಂತಿದ್ರು. ಇದೇ ಹೆಚ್ಚಾಗೈತೆ, ಇನ್ನೇನು ಮುಂದೆ ಮಾಡೋದು. ಅದಕ್ಕಾಗಿ 6 ಅವಶ್ಯಕತೆಗಳೇನಿದಾವಲ್ಲ, ಇವತ್ತು ಪ್ರವಚನ ಭಕ್ತಿನ ಪ್ರವಚನ ವಾತ್ಸಲ್ಯ ಅಂತ ಇದೆಲ್ಲ. ಪ್ರವಚನ ವಾತ್ಸಲ್ಯನಾ? ಆದ್ದರಿಂದ ನೋಡ್ರಿ, ಪ್ರವಚನ ವಾತ್ಸಲ್ಯ ಹೇಗೆ ಅಂತಂದ್ರೆ ಹಸು ತನ್ನ ಕರುವಿನ ಹೇಗೆ ವಾತ್ಸಲ್ಯ, ಗೋವಶ್ಯ ಪ್ರೇಮ. ಧರ್ಮಾತ್ಮರಲ್ಲಿ ಧರ್ಮದ ಮೇಲೆ ನಮಗಿಷ್ಟು ರಾಗ ಆಗಿರಬೇಕು ಅದ್ರ ಬಗ್ಗೆ. ಹಸು ನೋಡ್ರಿ, ಯಾವಾಗಲೂ ಹಸು ಸಾಮಾನ್ಯವಾಗಿ ಎಲ್ಲ ಹಸು ಯಾವಾಗಲೂ ಹಾಯಲ್ಲ. ಅದು ಆದ್ರೆ ಮಾತ್ರ ಕರುವಿಗೆ ಜನ್ಮ ಕೊಟ್ಟಾಗ ಯಾರು ಬಂದ್ರೆ ಅಲ್ಲಿ ಹತ್ತಿರ ಹೋಗೋಕ್ಕೆ ಬಿಡಲ್ಲ. ಅದು ಯಾಕೆಂದ್ರೆ ಅದು ಭಾಳ ಈಗ ಮೃದು ಇದೆ. ಅದರ ಅಂಗಪಾಂಗಗಳು ಕಾಲು ಕೈಗಳೆಲ್ಲ ಅದು ಅಷ್ಟು ಇದಿಲ್ಲವ, ಏನಾದರೂ ಆಗಬಾರ್ದು ಅಂತ ಮುಟ್ಟಕ್ಕೆ ಬಿಡಲ್ಲ. ಅದೇ ಪ್ರಕಾರ ಗೋವಶ್ಯ ಪ್ರೇಮ ಅಂತ ಹೇಳಿದ್ದಾರೆ. ತಾಯಿಗೆ ಯಾಕೆ ಹೇಳಿಲ್ಲ ಅಂದರೆ ತಾಯಿ ಸ್ವಾರ್ಥಕ್ಕಾಗಿ ಏನಾದರೂ ಮಾಡ್ಬೋದು. ನನ್ನ ಮಗ ನಾಳೆ ನನಗೇನಾದರೂ ಸೇವಾ ಮಾಡ್ಬೋದು. ಆದರೆ ಹಸುವಿಗೆ ಈ ಭಾವನೆ ಇರಲ್ಲ. ಏನಿರಲ್ಲ? ಆ ಮಗುವಿನ ಶಿಶುವನ್ನು ದೊಡ್ಡ ಮಾಡೋದಷ್ಟೇ. ಆದ ರೀತಿಯಿಂದ ನಾವು ಒಳ್ಳೆಯ ಭಾವನೆ ಮಾಡಿ ಪ್ರಭುದೇವರಲ್ಲೂ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗುರುದೇವರಲ್ಲೂ ಇದೇ ಪ್ರಾರ್ಥನೆ. ಎಲ್ಲ ಜೀವಾತ್ಮರಿಗೂ ಪ್ರಭು ತಾವೇಗೆ ಶುದ್ಧತ್ವ ಪಡ್ಕೊಂಡ್ರೆ ಮೋಕ್ಷ. ನಮ್ಮ ತಮ್ಮೆಲ್ಲರಿಗೂ ಸಂಸಾರ ದುಃಖಮಯ, ಶರೀರ ರೋಗಮಯ ಇದೆ. ಸುಖ ಬಯಸಿದ್ದಕ್ಕೂ ಸಿಗಲ್ಲ. ಆದರೆ ಸುಖದ ದಾರಿಯಲ್ಲಿ ಹೇಗೆ ಪ್ರಭು ತಾವು ರತ್ನತ್ರಯ ಧಾರಣೆ ಮಾಡಿ 10 ಧರ್ಮ 12 ತಪ 22 ಪರಿಚಯ 28 ಮೂಲ ಗುಣಗಳನ್ನು ಪಾಲನೆ ಮಾಡಿ ಆ ಮೋಕ್ಷವನ್ನು ಶುದ್ಧತ್ವ ಪಡ್ಕೊಂಡ್ರೆ ಎಲ್ಲ ಜೀವಾತ್ಮರಿಗೂ ಮೋಕ್ಷದ ಪ್ರಾಪ್ತಿಯಾಗಲಿ, ಸಿದ್ಧತ್ವದ ಪ್ರಾಪ್ತಿಯಾಗಲಿ ಅಂತೇಳಿ ಪರಮ ಪೂಜ್ಯ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಜಿ ಮಹಾರಾಜ ಕಿ ಜೈ. नमोस्तु महाराज जी, नमोस्तु महाराज जी, नमोस्तु नमोस्तु नमोस्तु। बोधि समाधि परिणाम श्रुति साधना